ನಮ್ದು ಟಿ ಶರ್ಟ್ ನೋಡಿದ್ರಿಪ್ಪ ಯಾವ್ದಿದು KRS ಪಾರ್ಟಿ. ನೀವು ದೇಶದ ಗಡಿಯಲ್ಲಿ ನಿಂತ್ಕೊಂಡು ಸೈನಿಕರಾಗಿ ಕೆಲಸ ಮಾಡ್ತೀರಿ. ನಾವು KRS ಪಕ್ಷದವರು ಇಲ್ಲಿ ಕರ್ನಾಟಕದಲ್ಲಿ ಭ್ರಷ್ಟಾಚಾರದ ವಿರುದ್ಧ ನಾವು ಕೆಲಸ ಮಾಡ್ಲಾಗತ್ತೀವಿ. ನಿಮ್ಗೆ ಗೊತ್ತಾ? ನಿಮ್ಗ ನಮ್ಮ ರವಿ ಕೃಷ್ಣ ರೆಡ್ಡಿ ಸರ್ ಗೊತ್ತಾ? ರಾಜ್ಯ ಗೌರವಾಧ್ಯಕ್ಷರು. ಈಗ 4ರಿಂದ 5 ವರ್ಷ ಸರ್ ರೆಡ್ಡಿ ಸರ್ ಈಗ ಎಷ್ಟ ಒಳ್ಳೆ ಕೆಲಸ ಮಾಡ್ತಾರ. ನಾ ಬಾಳ ಅಪ್ರಿಶಿಯೇಟ್ ಮಾಡೀನಿ ಸರ್. ನಾ ಬೆಳಗ್ಗೆ ಅದನ್ನ ಸೋಶಿಯಲ್ ಮೀಡಿಯಾ ನೋಡ್ತಿರ್ತೇನ್ರಿ ಅವ್ರಿಗೆ. ಒಳ್ಳೆ ವ್ಯಕ್ತಿತ್ವ ಹೆಂಗೈತೆ ಅಂದ್ರೆ ಸ್ವಭಾವ ಭಾರಿ ಇದಾರೆ ಸರ್. ಅವ್ರು ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಾರೆ. ಅವ್ರು ಮನಸ್ಸು ಮಾಡಿದ್ರು ಕೋಟ್ಯಾಧಿಪತಿ ಅವರು ಆರಾಮ್ ಇದೇರಾಗಿ ಏನಾಗಿ ಇದು ಮಾಡ್ಬೋದಿತ್ತು. ಈಗ ನಮ್ಮ KRS ಪಕ್ಷದ ರಾಜ್ಯ ಗೌರವಾಧ್ಯಕ್ಷರಾದ ರವಿ ಕೃಷ್ಣ ರೆಡ್ಡಿ ಅವ್ರದ್ದು ಬರ್ತಡೇ ಐತಿ, ಮೊನ್ನೆ ಮುಗೀತು. ದಯವಿಟ್ಟು ನೀವು ಎಲ್ರು ಕೂಡ ಇಂಡಿಯನ್ ಆರ್ಮಿ ಅವರು ನಮ್ಮ ರವಿ ಕೃಷ್ಣ ರೆಡ್ಡಿ ಸರ್ ಅವರು ಇನ್ನು ಹೆಂಗ ಇವರು ಗಡಿ ನೀವು ಸೈನಿಕರು ತಯಾರು ಮಾಡ್ತಿರಲ್ಲ ಹಾಗೆ ನಮ್ಮ ಕಮಾಂಡರ್ ಯಾರಪ್ಪ ಅಂದ್ರೆ ರವಿ ಕೃಷ್ಣ ರೆಡ್ಡಿ ಅವರು. ರವಿ ಕೃಷ್ಣ ರೆಡ್ಡಿ ಅವರ ಹುಟ್ಟು ಹಬ್ಬಕ್ಕ ನಾವು ಎಲ್ರು ಶುಭ ಕೋರ್ಬೇಕು. ದಯವಿಟ್ಟು ಇಂಡಿಯನ್ ಆರ್ಮಿ ಅವರು ಎಲ್ರು ಸೆಲೆಕ್ಟ್ ಆಗೋ ವಿದ್ಯಾರ್ಥಿಗಳು ಶುಭ ಕೋರಿ ಅವ್ರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಇನ್ನು ನಮ್ಮ ರಾಜ್ಯವನ್ನ ಭ್ರಷ್ಟಾಚಾರ ಮುಕ್ತ ರಾಜ್ಯವನ್ನಾಗಿ ರವಿ ಕೃಷ್ಣ ರೆಡ್ಡಿ ಸರ್ ಮಾಡ್ಬೇಕು. ಅವ್ರು ಕರ್ನಾಟಕದ ಮುಖ್ಯಮಂತ್ರಿ ಆಗೋದು ತಾವೆಲ್ರು ಆರ್ಮಿ ವಿದ್ಯಾರ್ಥಿಗಳು ದಯವಿಟ್ಟು ಅವ್ರಿಗೆ ವಿಶ್ ಮಾಡ್ಬೇಕು. ಹೇಳ್ರಿ ಎಲ್ರು ಆಲ್ ದ ವಿಶ್ ಯು ಹ್ಯಾಪಿ ಬರ್ಡೇ ರವಿ ಕೃಷ್ಣ ರೆಡ್ಡಿ ಸರ್ ಅಂತ ಹೇಳ್ರಿ ಎಲ್ರು. ಥ್ಯಾಂಕ್ ಯು ರವಿ ಕೃಷ್ಣ ರೆಡ್ಡಿ ಸರ್ ಅವ್ರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಹೇಳ್ರಿ ಎಲ್ಲರೂ ಒಂದ್ಸರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ರಾಜ್ಯ ಗೌರವಾಧ್ಯಕ್ಷರಾದ KRS ಪಕ್ಷದ ರವಿ ಕೃಷ್ಣ ರೆಡ್ಡಿ ಅವರಿಗೆ ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ಮತ್ತೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ಇನ್ನೊಂದು ಏನಪ್ಪಾ ಅಂದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳು, ವಿಜಯಪುರ ಜಿಲ್ಲಾಧಿಕಾರಿಗಳಿಗೆ ಒಂದು ವಿನಂತಿ ಮಾಡ್ಕೋತೀವಿ. ಅವರು ಕೂಡ ಹೇಳಿದ್ರು ಇಲ್ಲಿ ಒಳಗ ಮಂತ್ಲಿ ಫೀಸ್ ಅಂತ 500 ರೂಪಾಯಿ ತಗೊಳತಾರತ್ತ, ಅದು ಸ್ಕ್ಯಾನರ್ ಕೂಡ ಮಾಡತ್ತ. ದಯವಿಟ್ಟು ಜಿಲ್ಲಾಡಳಿತಕ್ಕ ಒಂದು ಇಂಡಿಯನ್ ಆರ್ಮಿಯ ಪರವಾಗಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಾನು ವಿನಂತಿ ಮಾಡ್ಕೋತೀನಿ. ದಯವಿಟ್ಟು ಜಿಲ್ಲಾಧಿಕಾರಿಗಳು 500 ರೂಪಾಯಿ ಫೀಸ್ ಇದ್ದು ಒಂದು 300 ರೂಪಾಯಿ ಅಥವಾ 250 ರೂಪಾಯಿ ಮಾಡ್ಬೇಕಂತೇಳಿ ನಾನು ಕೇಳ್ಕೊತೀನಿ. ಏನ್ ಅನಿಸ್ತದಪ್ಪ? ಹೌದಲ್ಪ? ಏನಂದ್ರೆ ಬಾಳ ಆಗ್ತದೆ 5 ರೂಪಾಯಿ. ಮೊದ್ಲೇ ಬಡವ್ರ ಮಕ್ಳು ಸರ್, ಕೋಚಿಂಗ್ ಗೆ ಫೀಸ್ ಕಟ್ಟಾಕಿ ಅಂತಲೇ ದುಡ್ಡಿರಲ್ಲ. ಇವ್ರು ಈ ತರ ಜಾಸ್ತಿ ಮಾಡಿದ್ರೆ ಬಹಳ ಅನ್ಯಾಯ. ಈಗ ಎಷ್ಟು ಮಾಡ್ಬೇಕಂತ? ಈಗ ಒಂದ್ 250 ಮಾಡ್ಬೇಕು. 250 ಮಾಡಿದ್ರೆ ಹೆಂಗೋ ಕಟ್ಕೊಂಡು ಫಿಸಿಕಲ್ ಕೋಚಿಂಗ್ ತಗೊಂತೀವಿ. ಈಗ ಹೆವಿ ಆಗಿರೋದ್ರಿಂದ ಅದು ಫೀಸ್ ಅದು ಇದು ಎಲ್ಲ ಜಾಸ್ತಿ ಆಗುತ್ತೆ. ಈಗ ಜಿಲ್ಲಾಧಿಕಾರಿ ವಿನಂತಿ ಮಾಡ್ಕೊ, ನಾವು ಇಂಡಿಯನ್ ಆರ್ಮಿ ಕಲ್ಲಿ ಸರ್, ನಾವು ದೇಶ ಕಾಯಕೊಂಡೇವಿ. ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳೇ ನಮ್ಮ ಮೇಲೆ ದೊಡ್ಡ ಮನಸ್ಸು ಮಾಡ್ರಿ. ಯಾವ್ದಾದಕ್ಕೂ ಎಷ್ಟೆಷ್ಟು ಅನದು ಅಂತಂದು ಏನೇನೋ ಹಣವನ್ನ ಪೋಲ್ ಮಾಡ್ತಾರ. ಅದಕ್ಕೆ ದಯವಿಟ್ಟು ನಮ್ಮ ಇಂಡಿಯನ್ ಆರ್ಮಿ ವಿದ್ಯಾರ್ಥಿಗಳಿಗೆ ಒಳಗ್ ನಾವು ಇಲ್ಲಿ ಬಂದು ನಾವೇನು ಗೋಟೆ ಕ್ರಿಕೆಟ್ ಆಡೋದು, ಫುಟ್ಬಾಲ್ ಆಡೋದು ಎಲ್ಲರ ಸುಮ್ಮನೆ ವಾಕಿಂಗ್ ಮಾಡಕ್ ಬರಲ್ಲ. ನಾವು ಒಬ್ಬ ವಿದ್ಯಾರ್ಥಿಯಾಗಿ ಮುಂದೆ ದೇಶ ಕಾಯಕ್ ಹೋಗ್ತೇವೆ. ದಯವಿಟ್ಟು 500 ರೂಪಾಯಿ ಹೊರೆ ಹಾಕದ 250 ರೂಪಾಯಿ ಮಾಡತ್ತೆ ಜಿಲ್ಲಾಧಿಕಾರಿಗಳಿಗೆ ವಿನಂತಿ ಮಾಡ್ಕೋಬೇಕು. ಜಿಲ್ಲಾಧಿಕಾರಿ, ಮಾನ್ಯ ಜಿಲ್ಲಾಧಿಕಾರಿಗಳೇ, ನಾನು ಹಾಸನಿಂದ ಇಲ್ಲಿಗೆ ಕೋಚಿಂಗ್ ಸೆಂಟರ್ ಬಂದಿನಿ. ಹಾಸನಿಂದ ಇಲ್ಲಿಗೆ 625 ಕಿಲೋಮೀಟರ್ ಅಂತ ಸರ್ ಚೆನ್ನಾಗಿ ಕೋಚಿಂಗ್ ಕೊಡ್ತವ್ರೆ ಅಂತ ಇಲ್ಲಿಗೆ ಬಂದು ಸೇರ್ಕೊಂಡಿದೀವಿ. ಇವರು ಇಲ್ಲಿ ನೋಡಿದ್ರೆ ಎಂಟ್ರಿ ಫೀಸ್ ಅಂತಲೇ 500 ರೂಪಾಯಿ ಮಾಡಿದ್ದಾರೆ. ನಮ್ಗೆ ಕೋಚಿಂಗಿಗೆ ಫೀಸ್ ಕಟ್ಟಕ್ಕೆ ಸ್ವಲ್ಪ ಬಡತನದಿಂದ ಬಂದಿರೋರು, ಇದು ಅಂದ್ರೆ ಹೆವಿ ಆಗುತ್ತೆ. ಅದರಿಂದಾಗಿ 250 ರೂಪಾಯಿ ಮಾಡ್ಕೋಬೇಕು ಅಂತ ನಿಮ್ಮಲ್ಲಿ ಕಳಕಳಿಯಿಂದ ಕೋರ್ಕೊಂತ ಇದೀನಿ ಸರ್. ಥ್ಯಾಂಕ್ ಯು. ಅದಕ್ಕೆ ಅಂದ್ರೆ ಅವ್ರು ಮಿಲಿಟರಿನೇ ಅಲ್ಲ, ಆರ್ಮಿನೇ ನೀವು? ಯಾಕೆ ನೀವು ಇಲ್ಲೇ ಯಾವ್ದ್ರೆ ಪೊಲೀಸ್ ಗೀಸ್ ಆಗಿ, ಯಾವ್ದ್ರೆ ಇಂಜಿನಿಯರ್ ಆಗಿ, ಡಾಕ್ಟರ್ ಆಗಿ ರೊಕ್ಕ ಮಾಡ್ಬೋದಿತ್ತಲ್ಲ, ದೊಡ್ಡ ಬಿಲ್ಡಿಂಗ್ ಕಟ್ಬೋದಿತ್ತು. ನಮ್ ಕನಸೈತ್ರಿ. ಅದಕ್ಕೆ ಏನ ಆರ್ಮಿ ಹೋಗ್ಬೇಕು ನೋಡ್ರಿ. ಅವರು ಇಂಡಿಯನ್ ಆರ್ಮಿಗೆ ಹೋಗ್ಬೇಕು, ನಾನು ದೇಶ ಕಾಯ್ಬೇಕಂತ ಕನಸಿರ್ತದ. ಕೆಲವೊಬ್ರು ನಾವು ಏರ್ಫೋರ್ಸ್ ಒಳಗ್ ಮಾಡ್ಬೇಕು ಸರ್ ಅಂತ. ಯಾಕಂದ್ರೆ ಇನ್ನು ಬಹಳಷ್ಟು ಕಲಿಯಾಕ ಬಾಳದಾವ್. ಎಲ್ಲಾ ಹೋಗೋರೆಲ್ಲ ಬಡವ್ರ ಮಕ್ಕಳು ಹೋಗ್ತಾರ, ಶ್ರೀಮಂತರ ಮಕ್ಳು ಯಾರು ಹೋಗಂಗಿಲ್ಲ. ನೀವ್ ಅನ್ಬೋದು ಯಾಕಪ್ಪ ಮಗನ ನೀ ಅವ್ರದ್ದು ಹೇಳ್ತೀನಿ, ನೀ ಯಾಕೆ ಹೋಗಿಲ್ಲ ಅಂತ ಕೇಳ್ಬೋದು. ಯಾಕಂದ್ರೆ ನಂದು ಹೈಟ್ ಕಮ್ಮಿ ಐತಿ, ನಾ ಇಲ್ಲಿದ್ದೀನಿ ಅಷ್ಟೇ. ಯಾಕಂದ್ರೆ ಅದನ್ನು ಕೇಳ್ಬೇಕು, ಮತ್ತೆ ಕಮೆಂಟ್ ಹಾಕ್ತಾರ್ರಿ, ಯಾಕಪ್ಪ ಎಲ್ಲಾರ್ದು ಹೇಳ್ತೀನಿ ನೀ ಯಾಕೆ ಹೋಗಿಲ್ಲ ಅಂತ ಹೇಳಿ. ಯಾಕಪ್ಪ ನಾವೇ ಹೊಳ್ಳಿ ಉತ್ತರ ಕೊಟ್ರೆ ಏನೋ ಕಮೆಂಟ್ ಹಾಕಂಗಿಲ್ಲ. ಅದಕ್ಕ ಎಲ್ರಿಗೂ ಆಲ್ ದ ಬೆಸ್ಟ್. ಎಲ್ರು ಆರ್ಮಿ ಆಗೋರು ಎಷ್ಟು ಬಂದು ಕೈ ಎತ್ತಿ ನೋಡ್ರಿ. ವಾವ್, ಥ್ಯಾಂಕ್ ಯು. ಯಾಕಂದ್ರ ಒಂದು ಲಂಚವಿಲ್ಲದ ಒಂದು ಡ್ಯೂಟಿ ಯಾವ್ದಪ್ಪ ಅಂದ್ರೆ ಒಂದು ಪೋಸ್ಟ್ ಮ್ಯಾನ್, ಒಂದು ಆರ್ಮಿ, ಎರಡೇ. ಲಂಚ ಸಿಗಂಗಿಲ್ಲ, ಲಂಚ ತಗೊಳಂಗಿಲ್ಲ, ಲಂಚ ಕೊಡಂಗಿಲ್ಲ. ಯಾಕಪ್ಪ ಅಂದ್ರೆ ಉಳಿದಿದ್ದೆಲ್ಲ ಸಂಬಳ ಎಲ್ಲ ಸಿಗ್ತಾವ. ಶರಣ್ರಿಪ್ಪ ಎಲ್ಲ ಶಾಣೆ ಮಂದಿಗೆ. ನಾನು ಬಿಜಾಪುರದ ಗುಮ್ಮಟನಗರಿ ಶಕ್ತಿ ಕುಮಾರ್ ಮಾತಾಡ್ತೀನಿ. ಇವತ್ತು ನಾನು KRS ಪಕ್ಷದ ಒಬ್ಬ ಸೈನಿಕನಾಗಿ ಒಂದು ಸುದ್ದಿ ಮಾಡತ್ತೀನಿ. ಯಾಕಂದ್ರೆ ಬಹಳಷ್ಟು ಸುದ್ದಿಗಳು ನೋಡ್ತಿರ್ತೀರಿ. ಯಾವ್ದಾವ್ದೋ ಪಂಚಾಯತಿ ತೋರಿಸ್ತೇವೆ, ತರಕಾರಿ ಮಾರ್ಕೆಟ್ ತೋರಿಸ್ತೇವೆ, ಎಲ್ಲಿ ಅನ್ಯಾಯ ಆದ್ರೂ ಹೋಗಿ ತೋರಿಸ್ತೇವೆ. ಬಟ್ ನಾವು ಇವತ್ತು ನಮ್ಮ KRS ಪಕ್ಷದ ವತಿಯಿಂದ ನಾವು ಏನಪ್ಪಾ, ದೇಶ ಕಾಯುವ ಸೈನಿಕರ ಒಂದು ಆಯ್ಕೆಯ ಒಂದು ಬಹಳಷ್ಟು ವಿದ್ಯಾರ್ಥಿಗಳದಾರ. ದೇಶ ಕಾಯಕ ಸೈನಿಕರು ಇಲ್ಲಿ ಸರ, ನಮ್ಮ ರೈತರ ಮಕ್ಕಳು ಕೂಡ ಸೈನಿಕರಾಗಬೇಕು, ದೇಶ ಕಾಯಬೇಕು, ದೇಶ ಸೇವೆ ಮಾಡ್ಬೇಕಂತ ಹೇಳಿ ಇಲ್ಲಿ ಬಹಳಷ್ಟು ಸಾವಿರಾರು ವಿದ್ಯಾರ್ಥಿಗಳು ಇಲ್ಲಿ ಅದಾರ. ಬಹಳಷ್ಟು
ಯಾದಗಿರಿ, ಗುಲ್ಬರ್ಗ, ಬಿಜಾಪುರ ಜಿಲ್ಲೆ ಮತ್ತು ಗುಲ್ಬರ್ಗ ಜಿಲ್ಲೆ, ಗದಗ, ಬಾಗಲಕೋಟೆ ಎಲ್ಲಾ ವಿದ್ಯಾರ್ಥಿಗಳು ಇಲ್ಲದಾರ. ಇವ ಮುಂದ ಒಂದ ದೇಶದ ಕಾಯುವ ಒಬ್ಬ ಸೈನಿಕರಾಗಕ ಇಲ್ಲೆಲ್ಲಾ ತಯಾರಿ ನಡೆಸ್ಯಾರ. ಯಾಕಂದ್ರ ಇಲ್ಲಿ ವಿಜಯಪುರದ ಒಂದು ಸ್ಟೇಡಿಯಂದಾಗ ನಾವ್ ಇಲ್ಲಿ ಸುದ್ದಿ ಮಾಡಕ್ ಬಂದೇವಿ. ಯಾಕಂದ್ರ ನಾವ್ ಎಲ್ಲೆಲ್ಲ ಸುದ್ದಿ ಮಾಡ್ತೇವೆ ನೋಡ್ರಿ, ಎಲ್ಲೆಲ್ಲ ಆಫೀಸರ್ಗಳು ಯಾವ ಒಬ್ಬ ಆಫೀಸರ್ ಸ್ವಲ್ಪ ಯಾವ್ದೋ ಸಣ್ಣ ಕೆಲಸ ಮಾಡಿದ ಅವ್ನ ಹಾರ ಹಾಕಿ ಸನ್ಮಾನ ಮಾಡ್ತೀವಿ, ಭಾರಿ ಒಳ್ಳೆ ಕೆಲಸ ಮಾಡಿ ಸರ್ ಅಂತೇಳಿ. ಬಟ್ ಒಬ್ಬ ಸೈನಿಕರಿಗೆ ನಾವೆಲ್ಲರೂ ಹೇಳ್ತಾರ ದೇಶದ ಬೆನ್ನೆಲುಬು ಸೈನಿಕ ಮತ್ತು ರೈತ ಅಂತ ಹೇಳ್ತಾರ, ಬರೇ ಮಾತ್ನಾಗ ಆಗ್ಬಾರ್ದು. ಬಟ್ ರಾಜಕಾರಣಿಗಳು, ಬಹಳಷ್ಟು ರಾಜಕಾರಣಿಗಳು ಏನ್ ಮಾಡ್ತಾರಪ್ಪ ಅಂತಂದ್ರ ನಾವು ನಮ್ಮ ಎಲ್ಲಾ ರೈತರ ಮಕ್ಕಳೆಲ್ಲ ನೀವು ಸೈನಿಕರಾಗಬೇಕು, ದೇಶ ಸೇವೆ ಮಾಡ್ಬೇಕು, ಪೊಲೀಸರಾಗಬೇಕು, ಹಾಗೆ ಹಿಂಗೆ ಹೇಳ್ತಾರ. ಬಟ್ ರಾಜಕಾರಣಿಗಳು ಯಾವತ್ತು ನಮ್ಮ ಮಕ್ಕಳನ್ನ ನಾವು ಸೈನಿಕ ಕಳಿಸ್ತೇವತ್ತು ಯಾವ ರಾಜಕಾರಣಿಗಳು ಅಂದಿಲ್ಲ. ಯಾಕಂದ್ರ ಎಲ್ಲಾ ಬಡವ್ರ ಮಕ್ಕಳೇ ಯುದ್ಧ ಆಡ್ಬೇಕು, ಅಲ್ಲೇ ಅವರು ಶಹೀದ್ ಆಗ್ಬೇಕು, ಮತ್ ಅವರೇ ಒಂದ್ ಕಷ್ಟ ಪಡ್ಬೇಕು ಅನ್ನೋ ಒಂದು ಮೆಂಟಾಲಿಟಿ ರಾಜಕಾರಣಿಗಳದ ಇರ್ತದ. ಬಟ್ ನಾವಿಲ್ಲಿ ವಿದ್ಯಾರ್ಥಿಗಳದಾರ, ಅವ್ರಿಗೆಲ್ಲ ಕೇಳೋಣ. ಅಪ್ಪ ಏನ್ ನಿನ್ ಹೆಸರು? ಚಂದ್ರಶೇಖರ್. ಯಾವ್ರ? ಗಣಾಪುರ. ಮುಂದ್ ಬಾ. ದೇವರ ಗಣಾಪುರ. ಹೌದಾ? ಏನಾಗ್ಬೇಕು ನೋಡಿ ಮುಂದ? ಇಂಡಿಯನ್ ಆರ್ಮಿ. ಇಂಡಿಯನ್ ಆರ್ಮಿ. ಯಾಕೆ ಇಂಡಿಯನ್ ಆರ್ಮಿಯಾಗ ಬಹಳಷ್ಟು ಜಾಬ್ಗಳಿದಲ್ಲ, ಪೊಲೀಸ್ ಆಗ್ಬೋದಿತ್ತು, ಇಂಜಿನಿಯರ್ ಆಗ್ಬೋದಿತ್ತು, ಡಾಕ್ಟರ್ ಆಗ್ಬೋದಿತ್ತು. ಈ ಆರ್ಮಿನ ಯಾಕೆ ಸೆಲೆಕ್ಟ್ ಮಾಡ್ಕೊಂಡು? ಅದು ನನ್ನ ಡ್ರೀಮ್ ಅದ. ಡ್ರೀಮ್ ಅದ? ಯಾಕ ದೇಶದ ಸೈನಿಕನ ಆಗ್ಬೇಕಂತ ಹೇಳಿ? ದೇಶ ಸೈನಿಕ ಕಾಯ್ಬೇಕು, ದೇಶ ಕಾಯ್ಬೇಕಂತ ಆಸೆ ಅದ್ರಿ. ಆಸೆ ಐತಿ. ಯಾರು ನಿನ್ ಕನಸು ಅಥವಾ ನಿಮ್ ತಂದೆ ತಾಯಿ ಕನಸು? ನನ್ ಕನಸು ಅದ್ರಿ. ನಿನ್ ಕನಸು. ಅಂದ್ರೆ ನೀನು 20 ವರ್ಷ ಆದ್ರೂ ಕೂಡ ನೀನ್ ಆರ್ಮಿಯಲ್ಲಿ ಒಟ್ಟ ದೇಶ ಸೇವೆ ಮಾಡ್ತಿ. ಅಂದ್ರೆ ನಿಮ್ಗೆ ಯಾವ ಉಳಿದಿದ್ ಯಾವ್ದು ಜಾಬ್ ಲೈಕ್ ಇಲ್ಲ, ಒಟ್ಟು ಆರ್ಮಿ ಆಗ್ಬೇಕು. ನಿಮ್ ತಂದೆ ತಾಯಿ ಏನ್ ಮಾಡ್ತಾರ? ಫಾರ್ಮರ್, ರೈತರು. ಎಷ್ಟ್ ಅದಾವಲ್ಲ? 1 ಎಕರೆ ಅದ್ರಿ. 1 ಎಕರೆ. ಮತ್ತೀಗ ಎಷ್ಟು ತಿಂಗಳ ಟ್ರೈನಿಂಗ್ ತಗೋತೀರಿ ಇಲ್ಲಿ? ಇಲ್ಲಿ 3 ತಿಂಗಳು 4 ತಿಂಗಳು ತಗೋತೀವಿ. 4 ತಿಂಗಳ. ಆಮೇಲೆ ಫಿಸಿಕಲ್ ಎಲ್ಲಿ ಯಾವ್ರಿಗೆ ಹೋಗ್ಬೇಕು? ಬೀದರ್. ಅಲ್ಲಿ ಎಷ್ಟು ತಿಂಗಳು? ಅಲ್ಲಿ ಫಿಸಿಕಲ್ ಅಟೆಂಡ್ ಅದು ಆಯ್ತು. ಆಯ್ತಂದ್ರೆ ಸೆಲೆಕ್ಷನ್ ಆಗ್ತದ. ಈಗ ನಿಮ್ಗ ಇಲ್ಲಿ ನಿಮ್ಗೇನು ಇಂಡಿಯನ್ ಆರ್ಮಿ ಬಹಳಷ್ಟು ಹೆವಿ ವರ್ಕ್ ಮಾಡ್ಬೇಕ, ಸೈನಿಕ ಆಗ್ಬೇಕು. ಎಷ್ಟು ಗಂಟೆಗೆ ಹೇಳ್ತೀರಿ ಬೆಳಗ್ಗೆ? ಬೆಳಗ್ಗೆ 3 ಗಂಟೆ 4 ಗಂಟೆಗೆ ಹೇಳ್ತೀವಿ. 4 ಗಂಟೆಯಿಂದ 7:30 ತನ ಫಿಸಿಕಲ್ ಇದು ಮಾಡ್ತೀವಿ. ಏನ್ ಮಾಡ್ತೀರಿ? ರನ್ನಿಂಗು ಮತ್ತ ರನ್ನಿಂಗ್ ವರ್ಕೌಟ್ ಮಾಡಿಸ್ತಾರ ಸರ್. ವರ್ಕೌಟ್ ಅದು ಮಾಡ್ತೀವಿ. ಹೌದಾ? ಈಗ ಎಲ್ಲಿ ಬೀದರ್ ಅಲ್ಲಿ ಇಲ್ಲ ನಿಮ್ಮ ಹತ್ರ? ಅಲ್ಲಿ ಕೋಚರ್ಗಳಿಲ್ಲ ಅಂದ್ರೆ ಕೋಚಿಂಗ್ ಅಲ್ರಿ, ನಮ್ಮ ಇದು ರೀ ಫಿಸಿಕಲ್ ಅಟೆಂಡ್ ಆಗ್ಬೋದ್ರಿ. ಹೌದಾ? ಅಂದ್ರ ಒಬ್ಬ ದೇಶದ ಸೈನಿಕನಾಗ್ಬೇಕನ್ನೋ ಒಂದು ಆಸೆ. ಯುದ್ಧ ಗಿದ್ದ ಬಂದಾಗ ಒಂದು ಧೈರ್ಯ ಕೊಟ್ಟು ಯುದ್ಧ ಮಾಡ್ತೀನಿ ಬರ್ರಿ ಅಂತ ಆಸೆ ಪಡ್ತೀವ್ರಿ. ಓಕೆ, ಆಲ್ ದ ಬೆಸ್ಟ್. ಯಾಕಂದ್ರ ನೋಡ್ರಿ, ನಿಂದ ಯಾವ ರೂಪಾಯಿ? ಬಾಗಲಕೋಟ್. ಏನ್ ಹೆಸರು? ಹಾಲಪ್ಪ ಪೂಜಾರಿ. ಅವ್ರ ಎಲ್ಲಿ ನೀವ ಇಲ್ಲಿ ಟ್ರೈನಿಂಗ್ ಮುಗಿಸ್ಕೊಂಡು ದೇಶದ ಸೈನಿಕ ಆಗ್ಬೇಕಂತ ಆಸೆ ಐತಿ? ಬೇರೆ ಜಾಬ್ಗಳಿದ್ದು ಅದು ಅದ್ರ ಮೇಲೆ ಇಷ್ಟ ಇಲ್ಲ? ಒಟ್ಟ ದೇಶದ ಸೈನಿಕ ಆಗಿ ಗಡಿ ಕಾಯ್ಬೇಕು. ಒಳ್ಳೇದಾಗ್ಲಿ. ಯಾಕಂದ್ರ ನೀವು ನೋಡ್ತೀರಿ ನಮ್ಮ KRS ಸೈನಿಕರು ಕೂಡ ನಾವು ಇಲ್ಲೇ ಕರ್ನಾಟಕದಲ್ಲಿರುವ ಅನ್ಯಾಯವನ್ನ ನಾವು ಹೋರಾಟ ಮಾಡಿದ್ರೆ ಇವರು ನಿಜವಾದ ಸೈನಿಕರು, ಇವರು ವಿದ್ಯಾರ್ಥಿಗಳು ಇಷ್ಟೆಲ್ಲ ಬಂದಾರ. ಸರ್ ಕೋಚರ್ದಾರ ಅವ್ರು ಕೂಡ ಕೇಳೋಣ. ಸರ್ ಬರ್ರಿ ಸರ್, ಏನ್ ನಿಮ್ ಹೆಸರು? ನಮ್ಮ ಸರ್ ಶರಣು ಅಂತ ಹೇಳ್ರಿ. ಶರಣು ಅಂತ. ಯಾವ್ರು ಸರ್? ನಮ್ದು ಗುಲ್ಬರ್ಗ ರೀ. ಗುಲ್ಬರ್ಗ ರೀ. ಕಮಾಂಡೋ ಅಕಾಡೆಮಿ ಅಂತ ಫಿಸಿಕಲ್ ಇನ್ಸ್ಟಿಟ್ಯೂಟ್ ಐತ್ರಿ. ಅಗ್ನಿವೀರ ಪ್ಯಾರಾ ಫೋರ್ಸಸ್ ಅವಧಿ SSGD BSF CRPF ಸತತವಾಗಿ 6 ವರ್ಷ ಐತ್ರಿ ಇದೇ ಗ್ರೌಂಡ್ ನಾಗ ಫಿಸಿಕಲ್ ಕೂಡ ಹುಡುಗಿರಿ. ಯಾಕ ಸಾಕಷ್ಟು ಹುಡುಗರು ನಮ್ಮ ಹತ್ರ ಸೆಲೆಕ್ಟ್ ಆಗಿ ಹೋಗಿದಾರೆ ಆಲ್ರೆಡಿ ರೀ. ಎಷ್ಟು ಜನ ನಿಮ್ಮ ಹತ್ರ ಮಿಲಿಟರಿ ಸೇರಿ? ನಮ್ಮ ಲೆಕ್ಕ 800 ಕಿಂತ ಅಬೋ ಹುಡುಗರು. ಎಷ್ಟು ವರ್ಷನಾಗ್ರಿ? ಟೋಟಲ್ 6 ವರ್ಷ. 6 ವರ್ಷನಾಗ 800 ಜನ ಮಿಲಿಟರಿ ಸೆಲೆಕ್ಷನ್ ಆಗಿ. ಈಗ ಅವ್ರ ಫೀಸ್ ಅಂತ ಹೆಂಗಿರ್ತದೆ? ಫೀಸ್ ನಮ್ದು 6000 ಬೇಸಿಕ್ ನಮ್ದು ಫಸ್ಟ್ ಮಂತ್ ಅಂದ್ರೆ ವಿತ್ ಡ್ರೆಸ್, ಫುಡ್, ಸ್ಟೇ, ಗ್ರೌಂಡ್ ಪಾಸ್ ಒಂದು 500 ಫೀಸ್ ಅದ್ರೊಳಗೆ ಕಟ್ತವ್ರಿ. ಗೌರ್ಮೆಂಟ್ ಫೀಸ್ 500 ಮಾಡಿದಾರೆ, 500 ಅದ್ರೊಳಗೆ ಕಟ್ತವ್ರಿ. ವಿತ್ ರೆಸಿಡೆನ್ಸಿಯಲ್ ಹಿಡ್ಕೊಂಡು ಕೊಡ್ತವ್ರಿ. ಫಸ್ಟ್ ಮಂತ್ 6000 ತೋತವ್ರಿ. ಅಂದ್ರೆ ಟೈಮ್ ಫುಡ್, 2 ಟೈಮ್ ಫಿಸಿಕಲ್. ನೀವು ಗುಲ್ಬರ್ಗದಿಂದ ಇಲ್ಲಿ ಬಂದಿ. ಈಗ ನಿಮ್ಮ ಹತ್ರ ಸ್ಟೂಡೆಂಟ್ಗಳು 800 ಜನ ಆರ್ಮಿಗೆ ಹೋಗ್ಯಾರ. ನಿಮ್ಗೂ ಜಾಬ್ ಆಗಿತ್ತಾ? ನನ್ಗೂ ಬಾಳ ಟ್ರೈ ಮಾಡದ್ರಿ. ಮೆಡಿಕಲ್ ಇದ್ರದಿಂದ ನಾ ಹೋಗೋದಾಗಿಲ್ರಿ. ಈಗ ಇವ್ರಿಗೆಲ್ಲ ಕೋಚಿಂಗ್ ಎಷ್ಟು ಗಂಟೆಗೆ ಹೇಳ್ತೀರಿ? ಬೆಳಗ್ಗೆ 4 o'clock ನಮ್ ರೂಟೀನ್ ಇರ್ತೈತಿ. 5 o'clock ನಿಂದ 8 o'clock ತಕ್ಕ ನಮ್ ಫಿಸಿಕಲ್ ಆಕ್ಟಿವಿಟಿ. ಮಾರ್ನಿಂಗ್ ಈವ್ನಿಂಗ್ 2 ಟೈಮ್ ಫಿಸಿಕಲ್. ಊಟ ಏನ್ ಮಾಡ್ತಾರೆ? ಊಟ ಬೆಳಗ್ಗೆ ಮೆನುದಾಗ ಚೇಂಜಸ್ ಇರ್ತದೆ. ಬೆಳಗ್ಗೆ ಟಿಫಿನ್ ಇರ್ತೈತ್ರಿ, ಬಾಳೆಹಣ್ಣು ಫಿಕ್ಸ್ ಇರ್ತೈತ್ರಿ. ಆಯಿಲ್ ಫುಡ್ ಜಾಸ್ತಿ ಏನು ಯೂಸ್ ಮಾಡಂಗಿಲ್ರಿ. ಎಲ್ಲ ಹೆಲ್ದಿ ಫುಡ್ ಕೊಡ್ತವ್ರಿ. ಮತ್ತೆ ಇವ್ರಿಗೆ ಪರ್ಸನಲ್ ಡೈಟ್ ಕೂಡ ತಿಂತಾರ ನಮ್ಮ ಹುಡುಗರು, ಕಾಳುಗಳು ಅದೆಲ್ಲ ಮಾಡ್ತಾರೆ. ಹೌದ್ರಾ? ಈಗ ಅವ್ರು ಫಿಟ್ನೆಸ್ ಆಗೋದ್ರೆ ಆರೋಗ್ಯಕ್ಕೆ ಅವ್ರಿಗೆ ಫಿಸಿಕಲ್ ಏನ್ ಪ್ರೋಟೀನ್ ಬೇಕು ಅದಕ್ಕೆ ಗೈಡ್ಲೈನ್ಸ್ ಕೊಟ್ಟಿರ್ತೀವಿ. ಇದೇ ತರ ನೀವು ರೆಸ್ಟ್ ಮಾಡ್ಬೇಕು, ಇದೇ ತರ ಡೈಟ್ ಮೇಂಟೈನ್ ಮಾಡ್ಬೇಕು. ಇಲ್ಲಿ ರನ್ನಿಂಗ್ ಒಳಗ ಬಹಳಷ್ಟು ಜನ
ಬರೀ ಬೇರೆ ಬೇರೆ ಹಳ್ಳಿಗಳಿಂದ ಬಂದಿದೆ. ಎಲ್ಲ ಬಂದವರೆಲ್ಲ ಗ್ರಾಮೀಣ ಭಾಗದ ಮಕ್ಕಳೇ, ಬಡವರ ಮಕ್ಕಳು ಯಾರು, ಆರ್ಮಿ ಬರೋರು ಯಾರು ಎಲ್ಲೋರಿ ಎಲ್ಲ ಗ್ರಾಮೀಣ ಭಾಗದಿಂದ ಬಂದಾರೆ. ಅವ್ರಿಗೆ ಗ್ರಾಮೀಣ ಭಾಗದಿಂದ ಬಂದವ್ರ ಕಷ್ಟಗಳು ಗೊತ್ತಿರ್ತಾವ. ಇಲ್ಲಿ ಬಂದವ್ರು 100% ಎಫರ್ಟ್ ಆಗಿ ಜಾಬ್ ಫಿಕ್ಸ್ ಇಟ್ಕೋತಾರ. ಅವ್ರ ಹಿಂದೆ ನಾವು ಸತತವಾಗಿ ಇರ್ತಾರ, ಹಿಂದೆ ಬೆನ್ನ ಹತ್ತಿ ಅವ್ರು ರೆಡಿ ಮಾಡ್ತಾರ. ಇವ್ರಿಗೆ ಹುಡುಗರು ಸ್ಟ್ರಾಂಗ್ ಇರ್ತಾರ, ಒಟ್ಟ ವೀಕ್ನೆಸ್ ಆಗಲ್ಲ. ಮತ್ತೆ ಗ್ರಾಮೀಣ ಭಾಗದ ಹುಡುಗರು ಸ್ಟ್ರಾಂಗ್ ಇರೋದು ಸರ್. ನೀವು ರಾಜಕಾರಣ ಮಕ್ಕಳಿಗೆ ಒಬ್ರಿಗೆ ಟ್ರೈನಿಂಗ್ ಕೊಟ್ಟಿರಿ? ಯಾರು ಬಂದಿಲ್ಲ. ಅವೆಲ್ಲ ಪಾರ್ಲೆ ಬಿಸ್ಕಿಟ್ ಇದ್ದಾನೆ ಸುಮ್ಮಟ್ಟೆ ಕಾರ್ನೇ ತಿರುಗಾಡೋದು, AC ಕಾರ್ನೇ ತಿರುಗಾಡೋದು ಸುಮ್ಮಟ್ಟೆ. ಗಾಡಿ ಬಿಟ್ಕೊಂಡು ಟೊಮಕ್ ಕಟ್ಟೆ ತಿರುಗಾಡೋದು ಕೋಳಿಗತ್ಲೆ. ಇವೆಲ್ಲ ಹುಡುಗರು ಜವಾರಿ ಹುಡುಗರು. ರಾಗಿ ಮುದ್ದಿ, ಕಟಿ ರೊಟ್ಟಿ, ಕಾರ್ವಳಿ, ಜೋಳದ ರೊಟ್ಟಿ. ಅವ್ರ ಅಟ್ಟೆ ಇಡ್ಲಿ 3 ಇಡ್ಲಿ ತಿಂತಾರ, ಇಟ್ಟೇ ತಿಂದ್ ಇಟ್ಟೇ ಇಡ್ತಾರ. ಇವ್ರು ಇಟ್ಟು ತಿಂದ್ ಇಟ್ಟಿರ್ತಾರ. ಯಾಕಂದ್ರ ನಮ್ಮ ಗ್ರಾಮೀಣ ಪ್ರತಿಭೆಗಳು ಬೆಳಿಬೇಕು. ಯಾಕಂದ್ರ ಸೈನಿಕರಾಗಕೊಂಡ್ರ ಮತ್ತೆ ಮಾನ್ಯ ಶಾಸಕರು, ನಗರ ಶಾಸಕರಿಗೂ ಹೇಳ್ತೀನಿ, ದಯವಿಟ್ಟು ನಗರ ಶಾಸಕರೇ, ಇಂಡಿಯನ್ ಆರ್ಮಿಯ ಇಲ್ಲಿ ಬಡವ್ರ ಮಕ್ಕಳದಾರ, ಎಲ್ಲ ರೈತರ ಮಕ್ಕಳದಾರ. ಇವ್ರೆಲ್ಲಾ ಏನಪ್ಪಾ ಅಂದ್ರ ಇಲ್ಲೇ ಎಲ್ರಿ ಜಾಬ್ಗೆ ಮಾಡಿ ಲಂಚ ಗಿಂಚ ತಗೊಂಡು ದೊಡ್ಡ ಬಿಲ್ಡಿಂಗ್ ಕಂಟಿ ಲೋಕಾಯುಕ್ತರ ಬಲೆಗೆ ಬಿದ್ದು ಒಳಗ ಜೈಲ್ನಾಗ ಕುಂಡ್ರಾಗ ನಾವ್ ಬಂದಿಲ್ರಿ. ನಾವ್ ಏನ್ ಎದಕ್ ಬಂದೇವಪ್ಪ, ಇಲ್ಲೆಲ್ಲಾ ಕೂಡ ನಾವೆಲ್ಲರೂ ಒಬ್ಬ ಇಂಡಿಯನ್ ಆರ್ಮಿ ಆಗಿ ದೇಶ ಕಾಯಕ್ ನಾವ್ ಹೊಂಟೇವಿ. ದಯವಿಟ್ಟು ನಮ್ಗೆ ಫೀಸ್ ಹೊರೆ ಆಗ್ಲತ್ತದ 500 ರೂಪಾಯಿ, ದಯವಿಟ್ಟು 250 ರೂಪಾಯಿ ಮಾಡತ್ತೆ ವಿನಂತಿ ಮಾಡ್ಕೊಳ್ತಾರ. ಮಾನ್ಯ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೆ ಕೂಡ ನಾನು ವಿನಂತಿ ಮಾಡ್ಕೋತೀನಿ, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವಿನಂತಿ ಮಾಡ್ಕೋತೀನಿ, ದಯವಿಟ್ಟು 250 ರೂಪಾಯಿ ಗೌರ್ಮೆಂಟ್ ಫೀಸ್ ಮಾಡ್ರಿ ಅಂತೇಳಿ. ಅದು ನಮಗೋಸ್ಕರ ಅಲ್ಲ, ನಮ್ಮ ಮನೆಗೋಸ್ಕರ ಅಲ್ಲ, ನಾನು ನನಗ್ ಕೇಳಕತ್ತಿಲ್ಲ. ಇಂಡಿಯನ್ ಆರ್ಮಿಗೆ ದೇಶ ಕಾಯುವ ಒಂದು ಸೈನಿಕರ ಪರವಾಗಿ ನಾನು ಕೇಳತ್ತೇನೆ. ದಯವಿಟ್ಟು 250 ರೂಪಾಯಿ ಮಾಡ್ಬೇಕಂತ ನಾನು ವಿನಂತಿ ಮಾಡ್ಕೋತೀನಿ. ಅಲ್ಲಿ ಕೂಡ ನಿಮ್ದು ಯಾವ ಸರ್ ಇದು? ಕಮಾಂಡೋ ಫಿಸಿಕಲ್ ಅಕಾಡೆಮಿ. ಕಮಾಂಡೋ ಫಿಸಿಕಲ್ ಅಕಾಡೆಮಿ. ನಿಮ್ಮ ಹೆಸರು? ನಮ್ಮ ಹೆಸರು ಶರಣು ಅಂತ. ಶರಣು ಸರ್ ಅವ್ರಿಗೂ ಕೂಡ ಧನ್ಯವಾದಗಳು. ಎಲ್ರು ಜೈ ಹಿಂದ್. ಬರೀ ಇಲ್ಲಿ ಕೂಡ ತೋರಿಸ್ತೀನಿ, ಇವರು ಎಕ್ಸರ್ಸೈಸ್ ಮಾಡ್ತಾರ. ಇಲ್ಲಿ ಕೂಡ ಅದಾರ, ಇವ್ರು ವಿದ್ಯಾರ್ಥಿಗಳು ಕೂಡ ಕೇಳೋಣ ಬಹಳ ಜನ ಅದಾರ. ಬರೀ ಇಲ್ಲೇ ಸರ್ ನಮಸ್ಕಾರ ಸರ್, ಶಂಕರ್ ಸರ್ ಅದಾರ, ಅವ್ರದ್ದು ಕೂಡ ಕೇಳೋಣ. ಸರ್ ನಿಮ್ದು ಯಾವ್ದು? ನಮ್ದು ಇಂಡಿಯನ್ ಆರ್ಮಿ ಕೋಚಿಂಗ್ ಸೆಂಟರ್ ಬಿಜಾಪುರ ರೀ. ಸತತ 8 ವರ್ಷ ನಡ್ಸ್ಕೊತ ನೀವು 8 ವರ್ಷ. ಯಾವ ನಿಮ್ದ್ರಿ? ನಮ್ದು ಬಬಲೇಶ್ವರ ತಾಲೂಕ್ ಲಿಂಗದಳ್ಳಿ ಸರ್. ಲಿಂಗದಳ್ಳಿ. ಇಲ್ಲಿ ಬಿಜಾಪುರ ಬಂದ್ ಟೋಟಲ್ 12 ವರ್ಷ ಐತ್ರಿ. ಇಲ್ಲೇ BPEd MPEd ಎಲ್ಲ ಯೂನಿವರ್ಸಿಟಿ ರ್ಯಾಂಕ್ ರೀ. ಮುಗಿಸೊಂದ್ ಏನೈತಿ ನೆಕ್ಸ್ಟ್ ಬಾವಿ ಅಗ್ನಿವೀರ ತಯಾರಿ ಮಾಡಿ ಒಂದ್ 8 ವರ್ಷ ಒಳಗೆ 2,500 ಜನ ಹೋಗ್ಯಾರ ಸರ್ ನಮ್ಮಲ್ಲಿ. ಆರ್ಮಿ, SSGD, ನೇವಿ, ಏರ್ಫೋರ್ಸ್ 2,500 ಜನ. ಯಾಕಂದ್ರ ವೇಕೆನ್ಸಿ ಜಾಸ್ತಿ ಇದ್ದು ರೀ. ಹುಡುಗರಂಗ ರಿಸಲ್ಟ್ ನ ಕೊಡ್ತಾನ ಬಂದಿರಿ ಸರ್. ಇವಾಗ ನೋಡ್ಬೋದ್ರಿ ಸರ್, ಎಲ್ಲಾ ನಮ್ಮ ಲೇಡೀಸ್ ಕೂಡ ಸತಕ ನಮ್ಮಲ್ಲಿ ಆರ್ಮಿ ಒಳಗೆ SSB ಒಳಗ ಅದಾರಿ, BSF ಒಳಗ ಅದಾರ ಸರ್. ಮತ್ತ ನೇವಿ ಟೆಕ್ನಿಕಲ್ ಒಳಗ, ನಾನ್ ಟೆಕ್ನಿಕಲ್ ಒಳಗೂ ಅದಾರಿ ಸರ್. ಅಲ್ಲಿ ಇವಾಗ ನೋಡ್ಬೋದು ಒಂದು 40 ಜನ ಲೇಡೀಸ್ ಅದಾರ ಸರ್ ಅಗ್ನಿವೀರ ಮತ್ತ ನೆಕ್ಸ್ಟ್ SSGD ತಯಾರಿಗ್ರಿ. ಮತ್ ಈ ಕಡೆ ಏನೈತಿ ಎಲ್ಲಾ ಹುಡುಗರು ಎಲ್ಲ ಅಗ್ನಿವೀರ ಮತ್ತ TR ರ್ಯಾಲಿಗೆ ಟೈಮ್ ಇರ್ತದ್ರಿ. ಮತ್ ಇವ್ರಿಗೆ ಏನ್ ಮಾಡ್ತೇವೆ ಸರ್, ಪ್ರತಿ ರವಿವಾರ ಡೆಮೋ ರ್ಯಾಲಿ ತಗೋತೀವಿ ಸರ್ ಇವ್ರಿಗೆ. ಅಂದ್ರೆ ರ್ಯಾಲಿ ಒಳಗೆ ಯಾವ ರೀತಿಯಾಗಿ ಓಡ್ತಾವ, ಮತ್ ಟೈಮಿಂಗ್ ಹೆಂಗ್ ಕವರ್ ಆಗ್ತೈತಿ, 1 ವೀಕ್ ಒಳಗೆ ಹೆಂಗ್ ಪ್ರಾಕ್ಟೀಸ್ ಮಾಡಿರ್ತಾರಲ್ಲ ರೀ, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟು ಪ್ರಾಕ್ಟೀಸ್ ಮಾಡಿಸಿ ಅವ್ರು ತಯಾರಿ ಮಾಡ್ತೀವಿ ಸರ್. 8 ವರ್ಷನಾಗ 2,500 ಜನ ಆರ್ಮಿ ಹೋಗ್ಯಾರ. ಥ್ಯಾಂಕ್ ಯು ಸರ್. ನೋಡ್ರಿ 8 ವರ್ಷನಾಗ 250 ಜನ, ಎಲ್ಲಿ 2,500 ಸಾರಿ 2,500 ಜನ ಇಂಡಿಯನ್ ಆರ್ಮಿ ಹೋಗ್ಯಾರ ದೇಶ ಕಾಯಕ. ಅದಕ್ಕ ಅವ್ರಿಗೂ ಕೂಡ ಧನ್ಯವಾದಗಳು. ಇಲ್ಲಿ ಬಾಲಿಕೆಯರು ಕೂಡ ಅದ್ರ. ಏನ್ ನಿನ್ ಹೆಸರು? ಸಂಜನಾ. ಯಾವ ನಿಮ್ದು? ಲೋಕಲ್. ಇಂಡಿಯನ್ ಆರ್ಮಿ ಹೋಗ್ತೀರಿ? ಏರ್ಫೋರ್ಸ್. ಓ ಅಂದ್ರೆ ವಿಮಾನದಾಗನ್ರಿ? ಗಗನ ಸಖಿಯರು ಅವ್ರು ಟ್ರೈನಿಂಗ್ ನೀವೇ ಕೊಡ್ತೀರಾ? ಹೌದ್ರಿ? ನೀವೆಲ್ಲ ಅಲ್ಲೆಲ್ಲ ಇಂಗ್ಲಿಷ್ ಎಲ್ಲ ಮಾತಾಡಕ್ ಬರ್ಬೇಕಲ್ಲ ಸರ್? ಬೇಸಿಕ್ಲಿ ರೆಡಿ ಇರ್ತಾರ್ರಿ. ಇವ್ರಿಗೆ ಮೇನ್ ಫಿಸಿಕಲಿ ತಯಾರಿ ಮತ್ತೆ ಎಕ್ಸಾಮ್ ತಯಾರಿ ಸರ್. ಕಾಂಪಿಟೇಟಿವ್ ಎಕ್ಸಾಮ್ ಹೆಂಗ್ ಬರ್ತದಲ್ರಿ, ನೇವಿ ಏರ್ಫೋರ್ಸ್ ಅದ್ರ ಪ್ರತ್ಯೇಕವಾಗಿ ರೆಡಿ ಮಾಡ್ತೀರಿ ಸರ್. ಅದು ಸೆಂಟ್ರಲ್ ಗೌರ್ಮೆಂಟ್ ಸರ್. ಏನಕ್ಕೆ ಓದ್ಬೇಕು ನೀವು? ಅದು ಫಿಸಿಕ್ಸ್, ಇಂಗ್ಲಿಷ್. PUC ಕಂಪ್ಲೀಟ್ ಆಗಿರ್ಬೇಕು. ಸೆಂಟ್ರಲ್ ಗೌರ್ಮೆಂಟ್ ಸ್ಯಾಲರಿ ಹೌದ್ರಿ? ಈಗ ನೀವು ಇವ್ರು ಆರ್ಮಿ ಹೋಗ್ತಾ ಮಾಡಿದ್ರು ಎಲ್ರು ಆರ್ಮಡ್ ಫೋರ್ಸಸ್ ಚೇಂಜ್ ಬರ್ತಾವಲ್ರಿ ಸರ್. ಏರ್ಫೋರ್ಸ್, ನೇವಿ ಬರ್ತದ್ರಿ ಸರ್. ಮತ್ತೆ ಈ ಕಡೆ ಆರ್ಮಿ ಬರ್ತದ್ರಿ ಸರ್. ಆರ್ಮಡ್ ಫೋರ್ಸ್ SSGD ಒಳಗ್ ಬರ್ತದ ಸರ್. ನೌಕಾದಳ, ಭೂದಳ ಬರ್ತದ ಸರ್. ಮತ್ತೆ ಇದು ಏನ್ ನೇವಿ ಹೋಗ್ತಾರಲ್ರಿ ಇವ್ರು PUC ಕಂಪ್ಲೀಟ್ ಆಗಿರ್ಬೇಕು, ಸೈನ್ಸ್ ಆಗಿರ್ಬೇಕು ಸರ್. ಅವ್ರಿಗೆ PUC ಸೈನ್ಸ್ ಆಗ್ಬೇಕು, ಸೈನ್ಸ್ ಆಗಿರ್ಬೇಕು. ಆದ್ರ ಅಲ್ಲಿ ಏರ್ಫೋರ್ಸ್ ಆದ್ರ ಬರ್ತದ. ಮತ್ತೆ ಇನ್ನೊಂದ್ 10th ಮ್ಯಾಗ ಅವಕಾಶ ಐತ್ರಿ ಸರ್ ಇವ್ರಿಗೆ. ನೇವಿ ಒಳಗ್ ಬರ್ತದೆ 10th ಮ್ಯಾಗ. ಟೆಕ್ನಿಕಲ್ ಮತ್ತೆ ನಾನ್ ಟೆಕ್ನಿಕಲ್ ಬರ್ತದೆ ಸರ್ ಅವ್ರಿಗೆ. ಅದನ್ನು ಹೋಗ್ಬೋದು. ಇದು ಎಕ್ಸಾಮ್ ಇರ್ತದೆ? ಎಕ್ಸಾಮ್ ಇರ್ತದೆ. ಎಲ್ಲಿ ಮಾಡ್ಬೇಕು ಎಕ್ಸಾಮ್? ಎಕ್ಸಾಮ್ ಸೆಂಟರ್ ಕೊಡ್ತಾರ ಸರ್ ಅವ್ರು. ಈಗ ನೀವು ಟ್ರೈನಿಂಗ್ ಏನ್ ಕೊಡ್ತೀರ ಅವ್ರಿಗೆ? ಇಲ್ಲಿ ಎಕ್ಸಾಮ್ ತಯಾರಿ ಮತ್ತೆ ಫಿಸಿಕಲ್ ತಯಾರಿ ಎರಡು ಕೊಡ್ತಾರೆ. ಅಲ್ಲಿ ಏರ್ಫೋರ್ಸ್ ಒಳಗು ಮತ್ ಇವ್ರು ಹೊಳ್ಳಿ ಜಾಯ್ನಿಂಗ್ ಏನ್ ಆಗ್ತಾರಲ್ರಿ, ಮತ್ತ ಅಲ್ಲಿ ಅವ್ರಿಗೆ ವಾಪಸ್ ಟ್ರೈನಿಂಗ್ ಇರ್ತದೆ ಸರ್. 7 ತಿಂಗಳ ಟ್ರೈನಿಂಗ್ ಕಂಪ್ಲೀಟ್ ಮಾಡ್ಬೇಕು. ಅದ್ರ ತಯಾರಿ ಏನ್ ಮಾಡ್ತೀವಿ ಸರ್, ರನ್ನಿಂಗ್ ಟ್ರೈನಿಂಗ್ ಯಾವ ರೀತಿಯಾಗಿ ಇರ್ತದ. ಮತ್ ಮಾರ್ನಿಂಗ್ 3 ಗಂಟೆಗೆ ಬಸ್ತೀವಿ ಸರ್ ನಾವು. 3 ಗಂಟೆಯಿಂದ 7 ಗಂಟೆ ಕಂಟಿನ್ಯೂ ಕ್ಲಾಸ್ ರೀ. ಯಾಕಂದ್ರೆ ಆರ್ಮಿ ಒಳಗೂ 3 ಗಂಟೆ ಕೇಳಬೇಕ್ರಿ. ಇಲ್ಲೇ ರೂಢಿ ಮಾಡಿಸಿ ಕಳಿಸ್ಬಿಡ್ತೀವಿ 4 ಅವರ್ಸ್ ಸರ್. ಓಹೋ, ಅಂದ್ರೆ ಇವ್ರೆಲ್ರು
ಗಗನ ಸಖೀರ್ ಅಂತಾರ ಅವಾಗ ಆರ್ಮಿ ಒಳಗ ಅದಾರಿ BSF ಹೋಗೋರ್ದಾರಿ BSF ಹೋಗ್ತಾರೆ BSF ಹಾ. SSGD ಒಳಗ ಬರ್ತದ್ರಿ ಹಾ ಹಾ ಸರ್ BSF ಹೋಗೋರ್ ಯಾರ್ರಿ ಇವು ಹೈಟ್ ಎಲ್ಲ ಅದು ಹೈಟ್ ಜಾಸ್ತಿ ಇರ್ತದೆ. ಕಡಿಮೆ ಐತ್ರಿ ಅದು 157 ಸೆಂಟಿಮೀಟರ್ ಹೌದ್ರಿ ಹಾ 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 ಬರ್ರಿ ಇಲ್ಲಿ ನೋಡ್ರಿ ಎಲ್ಲಾ ನಿಮ್ದು ನಿಮ್ ಫಾದರ್ ಏನ್ ಮಾಡ್ತಾರ ಇದು ಹೋಟೆಲ್ದಾಗ ಕೆಲಸ ಮಾಡ್ತಾರೆ ಓ ಹಾ ಎಲ್ಲಿ ಯಾವ ಊರಾಗ ಟಿಕೋಟ ತಿಕೋಟ ನಿಮ್ ತಿಕೋಟ ಇಲ್ರಿ ಲೋಕಲ್ ರೀ ಬಟ್ Local. ಅವ್ರಲ್ಲಿ ಹೋಗ್ತಾರೆ ಹಾ ಅವ್ರು ಕೆಲಸ ಮಾಡ್ತಾರ ಹಾ. ಮತ್ ನೀವೆಲ್ಲ ನಿಮ್ ಕನಸದ ನಾವ್ ಕಲಿಬೇಕಂದ್ರ ನಿಮ್ಮ ಅಪ್ಪಾರ ಸಪೋರ್ಟ್ ಮಾಡಿದ್ರು ಹಾ. ಈಗ ನಾವು ಅಲ್ಲಿ ನಾವು ಏರ್ಫೋರ್ಸ್ ನ ಕೆಲಸ ಮಾಡ್ತೀನಿ ಪಪ್ಪ ನಾ ಕಲಿತೇನೆ ಅಂದಾಗ ಸಪೋರ್ಟ್ ಮಾಡಿದ್ರು ಹಾ. ಅಂದ್ರೆ ನೋಡ್ರಿ ಬಡವ್ರ ಮಕ್ಕಳು ಯಾಕಂದ್ರೆ ಬಡವ್ರ ಮಕ್ಕಳು ಬೆಳಿಬೇಕಂತಾರಲ್ಲ ಈಗ ಅವ್ರ ಅಪ್ಪರು ಹೋಟೆಲ್ನಾಗ ಕೆಲಸ ಮಾಡಿದ್ರು ಕೂಡ ಅವ್ರ ಕನಸು ನನಸು ಮಾಡಕ ದುಡಿಲಾಕತ್ತಾರ ಅದಕ್ಕೆ ನಾ ಏನ್ ಹೇಳ್ತೀನಪ್ಪ ಅಂದ್ರ ದಯವಿಟ್ಟು ರಾಜಕಾರಣಿಗಳು ನಾವು ಅದು ಕಟ್ಟೇವಿ ಸಾಲಿ ಕಟ್ಟೇವಿ ಬಾರ್ ಕಟ್ಟೇವಿ ಅದು ಕಟ್ಟೇವಿ ಇದು ಕಟ್ಟೇವಿ ಇಂತ ಬಡ ವಿದ್ಯಾರ್ಥಿಗಳಿಗೆ ಅವ್ರ ಕನಸ ನನಸು ಮಾಡಕ ಸರ್ಕಾರದಿಂದ ಕೆಲವೊಂದು ಫಂಡ್ಗಳು ತಂದು ದಯವಿಟ್ಟು ಇಂತ ಮಕ್ಕಳಿಗೆ ಬೆಳೆಸಿರಿ ಅಂತೇಳಿ ನಾನು ವಿನಂತಿ ಮಾಡ್ಕೊತೀನಿ BSF ಯಾರು ಹೋಗ್ತೀರಿ ಇದ್ರಾಗ್ರಿ SSGD ಹಾ ನೀವು ಯಾವ್ರು ನಿಮ್ದು ನಮ್ದು ಡವಳೇಶ್ವರಿ ಈ ಕಡೆ ಬಾ ಡವಳೇಶ್ವರ ಯಾಕಂದ್ರೆ ರವಕಾಯಿ ಬನಟ್ಟಿ ಹತ್ರ ಬನಟ್ಟಿ ನೀವು ಆರ್ಮಿನೇ ಆರ್ಮಿ SSGD. ಹಾ SSGD ಅಂದ್ರೆ ಏನು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ರೀ ಹಾ. ಅದ್ರೊಳಗೆ ಇದು ಹುದ್ದೆ ರೀ ಇದು ಹ್ಮ್ BSF CRP ಥ್ಯಾಂಕ್ ಯು ಇಲ್ಲಿ ಬರೀ ಇಲ್ಲಿ ಕೇಳೋನು ವಿದ್ಯಾರ್ಥಿಗಳದಾರ ಇವರು ಕೂಡ ನೀವು ಆರ್ಮಿ ಹೋಗ್ತೀರ ಎಲ್ಲರೂ? ವಾವ್. ಈಗ ಏನಪ್ಪಾ ಅಂದ್ರ ನೋಡ್ರಿ ದೊಡ್ಡ ದೊಡ್ಡ ಏನಾದ್ರು ಗಲಾಟೆ ಆದಾಗ ಸಣ್ಣ ಸಣ್ಣ ಗಲಾಟೆ ಆದಾಗ ನಮ್ಮ ರಾಜ್ಯ ಸರ್ಕಾರದ ಪೊಲೀಸರು ಅದನ್ನ ನಿರ್ವಹಣೆ ಮಾಡ್ತಾರ ಗಲಾಟೆಗಳು ಏನ್ರಿ ಬಾಳ ದೊಡ್ಡ ದೊಡ್ಡ ಗಲಾಟೆ ಅದು ಯುದ್ಧ ಅದು ಅಂದ್ರ ಇವ್ರೆಲ್ಲಾ ವಿಮಾನ ತಲೆಗಳು ಪಿಕ್ಚರ್ ಹಂಗ ಬಂದು ಅವ್ರು ಬಂದು ಹಿಡ್ಕೊಂಡು ನಿಂತು ಬಿಡ್ತಾರೆ ಯಾವ್ದು ಕೇಳಂಗಿಲ್ಲ ಅವ್ರು ಒದ್ದು ಒಳಗ್ ಹಾಕೋದು ಅಷ್ಟೇ ಕೆಲಸ ಫೈನಲ್ ಇವ್ರನ್ನ ಕರೆಸ್ತಾರ ಈಗ ಹೆಂಗ್ ನೀವು ಸಣ್ಣ ಸಣ್ಣ BMS MBBS ಡಾಕ್ಟರ್ಗಳು BMS ಡಾಕ್ಟರ್ಗಳು ಇರ್ತಾರ ಸಣ್ಣ ಸಣ್ಣ ರೋಗಗಳು ನೋಡ್ತಾರ ದೊಡ್ಡ ಹೊಟ್ಟಿ ಕೊಯ್ದಿತ್ತ ಹೆಂಗ BMS ಡಾಕ್ಟರ್ ಕರ್ತಾರ ಸರ್ಜನ್ಗಳು ಹಂಗ ಇವ್ರು ಏನಾದ್ರು ದೊಡ್ಡ ಒಂದು ಬಾಳ ಒಂದ್ ಫೋರ್ಸ್ ಇತ್ತಂದ್ರ ಇವ್ರನ್ನ ಕರೆಸ್ತಾರ ಯಾವ ರೂಪಾಯಿ ನಿಮ್ದು ಈಗ ಗೋಕಾಕ್ ಏನ್ ಗೋಕಾಕ್ ಇಲ್ಲಿ ಬಂದಿರಿ ಹಾ. ಎಷ್ಟ್ ತಿಂಗಳಾಯ್ತು ಇಲ್ಲಿ ಬಂದ್ 2 ತಿಂಗಳಾಯ್ತು ಹಾ. ಏನಾಗ್ಬೇಕತ್ ಮುಂದೆ ಆರ್ಮಿ ಹಾಕೊಂಡು ಆರ್ಮಿ ಹಾ. ಆರ್ಮಿ ಆಗ್ಬೇಕಂತ ಒಂದ್ ಕನಸು ದೇಶ ಸೇವೆ ಮಾಡ್ಬೇಕಂತ ಹೇಳಿ ಮತ್ ನೀವು ಒಂದ್ 20 ವರ್ಷ ಬದುಕು ಕೊಟ್ಟರು ದೇಶ ಸೇವೆ ಮಾಡ್ತೀರ ಹಂಗೆ ಮಾಡ್ತಾರೆ ಹಾ? ಮಾಡ್ತಾರೆ ಮಾಡ್ತೀರಿ ಅರ್ಧಕ್ ಬಿಟ್ಟು ಬರಂಗಿಲ್ಲ ಹಾ ಈಗ ಡೈಲಿ ಬೆಳಿಗ್ಗೆ ಎಷ್ಟ್ ಗಂಟೆಗೆ ಇರ್ತೀರಿ ಬೆಳಿಗ್ಗೆ 4 ಗಂಟೆಗೆ 4 ಗಂಟೆಗೆ ಸ್ಟೇಡಿಯಂನಾಗ ಸ್ಟೇಡಿಯಂನಾಗ ಇರ್ಬೇಕು ಈಗ ಊಟಕ್ಕೆ ಏನ್ ಇರ್ತದೆ ಜಾಸ್ತಿ ಊಟಕ್ರೆ ಚಪಾತಿ ರೀ ಕಾಯಿಪಲ್ಲೆ ಕಾಯಿಪಲ್ಲೆ ಎಲ್ಲಾ ತರ ಇರ್ತೈತ್ರಿ ಹಾ 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 ಅಂದ್ರೆ ನೀವು ಒಟ್ಟು ದೇಶ ಸೇವೆ ಮಾಡ್ಬೇಕಂತ ನಿಮ್ ಕನಸು ಹಾ. ಬರ್ರಿ ಇಲ್ಲಿ ಶಂಕರ್ ಸರ್ ಹೇಳಿದ್ರೆ ಎಷ್ಟು ಜನ ವಿದ್ಯಾರ್ಥಿಗಳಿದಿರಿ ಇಲ್ಲಿ ಟೋಟಲ್ ಈ ಪ್ರೆಸೆಂಟ್ 100 ಅದಾರಿ 100 ಜನ ಸಿಟಿ ಬ್ಯಾಚ್ ಅದಾರಿ ಒಂದು ಫಿಲ್ಮ್ ಒಂದು ಸ್ಟಾರ್ಟ್ ಐತಿ ಓ ಥ್ಯಾಂಕ್ ಯು ನಮ್ಮ ಶಂಕರ್ ಸರ್ ಕೂಡ ಧನ್ಯವಾದಗಳು ಯಾರಾದ್ರೂ ನೀವು ಆರ್ಮಿ ಸೇರ್ಬೇಕು ಏನಾದ್ರು ಮಾಡ್ಬೇಕಂದ್ರೆ ದಯವಿಟ್ಟು ನನಗೆ ಈ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡ್ರಿ ಇಲ್ಲಿ ಅವರೆಲ್ಲ ಏನೇನು ಸಲಹೆಗಳು ಬೇಕು ಅದೆಲ್ಲ ಸಲಹೆ ಹೇಳ್ತಾರ ಸರ್ ಥ್ಯಾಂಕ್ ಯು ನೀವು ದೇಶಕ್ಕಾಗಿ ಒಂದು ಸೈನಿಕರಿಗೆ ತಯಾರು ಮಾಡಕತ್ತೀರಿ ನಿಮ್ಗೆ ಧನ್ಯವಾದಗಳು ಧನ್ಯವಾದಗಳು ಯಾಕಂದ್ರ ಇದೊಂದು ಬಹಳಷ್ಟು ಒಂದು ದೊಡ್ಡ ಒಂದು ಕೆಲಸ ಯಾಕಂದ್ರ ದೇಶಕ್ಕ ಎಷ್ಟೇ ಸೈನಿಕರು ಹೋದ್ರು ಕಡಿಮೆನೆ ಅದಕ್ಕೆ ವರ್ಷಕ್ಕೆ ಎಷ್ಟು ಜನ ಹೋಗ್ತಾರ ಸರ್ ಸರ್ ಒಂದ್ ವರ್ಷಕ್ಕೆ ಇದು ಕಾಲ್ಫಾರ್ಮ್ ಆಗ್ತಾವ್ರಿ ಮೊನ್ನೆ ಅಗ್ನಿವೀರ 300 ಜನ ವಿದ್ಯಾರ್ಥಿಗಳು ಎಕ್ಸಾಮ್ ಬರ್ದಾರೆ ಅವ್ರದ್ದು ಒಂದ್ 2-3 ದಿನದಾಗ ರಿಸಲ್ಟ್ ಬಿಡ್ತಾರೆ ಬಿಟ್ರಂದ್ರ ಹೊಳ್ಳಿ ತಯಾರಿ ಆಗ್ತಾರೆ ಪ್ಲಸ್ ಅದ್ರ ಜೊತೆಗೆ ಮನ್ಯಾಗ ಓನ್ ಏನ್ ಸ್ಟಡಿ ಮಾಡಿರ್ತಾರಲ್ರಿ ಒಂದ್ 400-500 ಮಂದಿ ಇರ್ತಾರ ಸರ್ ಅದ್ರೊಳಗ ಒಂದ್ 250-300 ಜನ ಅಬೋವ್ ಹೋಗ್ತಾರ ಸರ್ ಹೌದ್ರಿ ಹಾ ರೀ ಫಿಸಿಕಲ್ ನಾಗ ನಮ್ ಕೈ ಫಿಸಿಕಲ್ ತಡ್ಕೊಂಡ್ರೆ 100% ಗೆಲ್ತಾರ ವರ್ಷಕ್ಕೆ ಕಾಲ್ಫಾರ್ಮ್ ಇದ್ದೇ ವರ್ಷ 1 ಲಕ್ಷ ಇದ್ದೇ ಇರ್ತಾವ 1 ಲಕ್ಷ ಅಂತ ಮಿನಿಮಮ್ ಇದೆ ಎಷ್ಟು ಜನ ಆದ್ರೂ ಸಾಲಂಗಿಲ್ರಿ ಆರ್ಮಿಗೆ ಸರ್ ವರ್ಷಕ್ಕ ಟೋಟಲ್ 1 ಲಕ್ಷ ಹೋದ್ರೂ ಕಡಿಮೆನೇ ಸರ್ ಇನ್ನ ಹೌದಲ್ರಿ ರಿಟೈರ್ಮೆಂಟ್ ಅಷ್ಟ ಇರ್ತಾರಲ್ರಿ ಅದ್ರ ಜೊತೆಗಿನ ಇವರು ಅಗ್ನಿವೀರ ಸ್ಕೀಮ್ ನೊಳಗ ಹೋಗ್ತಾರ ಸರ್ ನಮ್ದೊಂದು ಗುರಿ ಉದ್ದೇಶ ಏನ್ ಸರ್ ಕರ್ನಾಟಕದೊಳಗ ಪ್ರತಿಯೊಬ್ಬರು ಮನಿಯೊಳಗ ಸೈನಿಕರಾಗಿ ಮಾಡ್ಬೇಕಂತೇಳಿ ಒಂದ್ ಆಶಯ ಸಂಬಂಧ ಸಂಸ್ಥೆ ಕಟ್ಟಿದ್ವಿ ಥ್ಯಾಂಕ್ ಯು ಒಂದು ಗುರಿ ಇಟ್ಕೊಂಡ್ ಮಾಡೀನಿ ಸರ್ ಇವತ್ತಿನವರೆಗೆ ಎಲ್ಲಾ ಕರ್ನಾಟಕ ತುಂಬಾ ಪ್ರತಿಯೊಂದು ಜಿಲ್ಲೆ ಹುಡುಗರು ಬರ್ತಾರೆ ಸರ್ ಆರ್ಮಿ ಆದ್ರೆ ಅವರೇ ಕಳಿಸ್ತಾರ ಸರ್ ನಿನಗೆ ಹಾರ್ಡ್ ಟ್ರೈನಿಂಗ್ ಬೇಕಂದ್ರೆ ಇಂಡಿಯನ್ ಆರ್ಮಿಗೆ ಹೋಗು ಪಕ್ಕನಿಗೆ ಸೆಲೆಕ್ಷನ್ ಹಾಕನತ್ತಾರೆ ನಮ್ಮಲ್ಲೇ PT ಉಸ್ತಾದ್ಗಳು ನಮ್ಮಲ್ಲಿ ಅದಾರಿ ಕಮಾಂಡೋ ಹುಡುಗರು ಅದಾರಿ ಸರ್ ಅಲ್ಲಿ ಹುಡುಗರು ಎಲ್ಲಾರಿ ಇವ್ರು ಹೋಗಿರ್ತಾರಲ್ರಿ ಹೇಳ್ತಾರಿ ಸರ್ ನಮ್ ಹುಡುಗರೇ ಬಂದ್ ಹಾ ಸರ್ ಓಕೆ ಥ್ಯಾಂಕ್ ಯು